ಬಾಳೆ ಎಲೆ, ಹಲಸಿನ ಎಲೆ, ಕೇದಗೆ ಎಲೆ ಹೀಗೆ ಕೆಲವು ವಿಶೇಷ ಎಲೆಗಳನ್ನು ಕಲಾತ್ಮಕವಾಗಿ ಕಟ್ಟಿಕೊಂಡು ಅದರೊಳಗೆ ಇಡ್ಲಿ ಹಿಟ್ಟನ್ನು ಹೊಯ್ದು ಬೇಯಿಸಿಕೊಳ್ಳುವುದಕ್ಕೆ ಮೂಡೆ, ಕೊಟ್ಟೆ, ಕೊಟ್ಟಿಗೆ ಎಂದೆಲ್ಲ ಕರೆಯುತ್ತೇವೆ. ಎಲೆಗಳ ಸಹಜ ಪರಿಮಳ ಬೆರೆತ ಈ ಕೊಟ್ಟಿಗೆಗೆ ಮಾಮೂಲು ಇಡ್ಲಿಗಿಂತ ರುಚಿಯೂ ಹೆಚ್ಚು, ಅಲ್ಲದೆ ಆರೋಗ್ಯಕ್ಕೂ ಒಳ್ಳೆಯದು. ಇದು ಹಲವರಿಗೆ ಇಷ್ಟದ ಸಂಗತಿ. ಹಳೆ ಕಾಲದ ತಿಂಡಿ, ಅದನ್ನು ನಾವು ಮಾಡುತ್ತೇವೆ ಎಂಬ ಆ ಖುಷಿಯ ಭಾವನೆಯಿಂದಾಗಿ ಮೂಡೆ ಕೊಟ್ಟಿಗೆಯ ರುಚಿ ಇಮ್ಮಡಿಯಾಗುತ್ತದೆ. ಮೂಡೆ ಕೊಟ್ಟಿಗೆಗಳನ್ನು ಮಾಡುವ ಸಾಂಪ್ರದಾಯಿಕ ರೀತಿ ಹಾಗೂ ಅದರ ರುಚಿಯನ್ನೇ ಕೊಡುವಂತಹ ಕೆಲವು ಅನ್ಯ ವಿಧಾನಗಳನ್ನು ಇಲ್ಲಿ ತೋರಿಸುವ ಪ್ರಯತ್ನ ಮಾಡಿದ್ದೇನೆ. ಮೂಡೆಗಳನ್ನು ಕಟ್ಟಿಕೊಳ್ಳಲು ಕೆಲವು ಕಡ್ಡಿಗಳ ಅವಶ್ಯಕತೆ ಇರುತ್ತದೆ. ಹೆಚ್ಚಾಗಿ ತೆಂಗಿನ ಗರಿಯ ಕಡ್ಡಿಗಳನ್ನು ಬಳಸಲಾಗುತ್ತದೆ. ಹಸಿ ತೆಂಗಿನ ಗರಿಗಳಾದರೆ ಚೆನ್ನಾಗಿರುತ್ತದೆ. ಒಣಗಿದ ಗರಿಗಳ ಸ್ವಚ್ಛ ಕಡ್ಡಿಗಳನ್ನು ಬಳಸಬಹುದು. ಗರಿಗಳನ್ನು ತಂದು ಅದರ ಕಡ್ಡಿ ಮಾತ್ರ ಉಳಿಸಿ ಉಳಿದುದನ್ನು ತೆಗೆದುಕೊಳ್ಳಬೇಕು. ಕಾಲಿನ ಮೇಲೆ ಒಂದು ಬಟ್ಟೆಯನ್ನಿಟ್ಟುಕೊಂಡು ಕಡ್ಡಿಯನ್ನು ಹೀಗೆ ಹದ ಮಾಡುವ ಕ್ರಮವೂ ಇದೆ. ಕಡ್ಡಿಗಳನ್ನು ಕೆರೆಸಿ ದಪ್ಪಗಿನ ಕಡ್ಡಿಯನ್ನು ಸೂಜಿಯಂತೆ ತೆಳುವಾಗಿಸಿಕೊಂಡರೆ ಚೆನ್ನಾಗಿರುತ್ತದೆ. ತುದಿಯ ಕಡ್ಡಿ ತುಂಬ ಸಪುರವಾಗಿದ್ದು ಅದು ಗಟ್ಟಿ ಇರುವುದಿಲ್ಲ, ಹಾಗಾಗಿ ಅವನ್ನು ಬಳಸಲಾಗುವುದಿಲ್ಲ. ಗರಿಯ ಬುಡಭಾಗದಲ್ಲಿರುವ ಕಡ್ಡಿ ಹೆಚ್ಚು ದಪ್ಪವಾಗಿರುತ್ತದೆ, ಅದನ್ನು ತೆಳುವಾಗಿಸಿಕೊಳ್ಳಬೇಕು. ಸುಮಾರು 2 ಸೆಂಟಿಮೀಟರ್ ಉದ್ದದ ಕಡ್ಡಿ ಎಲೆಗಳಿಗೆ ಚುಚ್ಚಲು ಬೇಕಾಗುತ್ತವೆ. ಪ್ರತಿ ಕಡ್ಡಿಯ ತುದಿಯನ್ನು ಸೂಜಿ ಮೊನೆಯಂತೆ ಚೂಪು ಮಾಡಿದರೆ ಚುಚ್ಚಿಕೊಳ್ಳಲು ಸುಲಭವಾಗುತ್ತದೆ. ಚಾಕು ಅಥವಾ ಕತ್ತರಿ ಸಹಾಯದಿಂದ ಚೂಪು ಮಾಡಿಕೊಳ್ಳಬಹುದು. ಹೀಗೆ ಬಿದಿರಿನ ಕಡ್ಡಿಗಳನ್ನು ಬಳಸುತ್ತಾರಂತೆ. ಒಂದು ಹಲಸಿನ ಮೂಡೆ ಕಟ್ಟಿಕೊಳ್ಳಲು 10 ರಿಂದ 12 ಕಡ್ಡಿಗಳು ಬೇಕಾಗುತ್ತವೆ. ಬೇಕಾದಷ್ಟು ಕಡ್ಡಿಗಳನ್ನು ಮೊದಲೇ ಸಿದ್ಧಪಡಿಸಿಟ್ಟುಕೊಂಡರೆ ಸುಲಭವಾಗುತ್ತದೆ. ಹಲಸಿನ ಎಲೆಗಳಿಂದ ಮೂಡೆ ಕಟ್ಟಿಕೊಳ್ಳುವುದನ್ನು ಈಗ ನೋಡುವ. ಹಲಸಿನ ಎಲೆಗಳನ್ನು ಕೊಯ್ದು ಇಟ್ಟುಕೊಳ್ಳಬೇಕು. ತೀರಾ ಎಳೆಯದೂ ಅಲ್ಲದ ತೀರಾ ಬಲಿತವೂ ಅಲ್ಲದ ಎಲೆಗಳು ಚೆನ್ನಾಗಿರುತ್ತವೆ. ನೀರಿನಲ್ಲಿ ಚೆನ್ನಾಗಿ 1-2 ಬಾರಿ ತೊಳೆದು ಅಗತ್ಯವಿದ್ದರೆ ಬಟ್ಟೆಯಲ್ಲಿ ಒರೆಸಿಕೊಳ್ಳಬಹುದು. ಪ್ರತಿಯೊಂದು ಎಲೆಯನ್ನು ಗಮನಿಸಿ ಬಲೆ, ಕಸಗಳು, ಹುಳಗಳು ಇವೆ ಎಂದು ಪರೀಕ್ಷಿಸಿಕೊಳ್ಳಬೇಕಾಗುತ್ತದೆ. ಒಂದು ಮೂಡೆ ಮಾಡಲು ಸಾಮಾನ್ಯ ಒಂದೇ ಗಾತ್ರದ 4 ಎಲೆಗಳನ್ನು ಜೋಡಿಸಿಕೊಳ್ಳಬೇಕು. ದೊಡ್ಡ ದೊಡ್ಡ ಎಲೆಗಳು ದೊರಕಿದರೆ ಮೂಡೆ ದೊಡ್ಡ ಗಾತ್ರದ್ದಾಗಿ ಮಾಡಿಕೊಳ್ಳಬಹುದು. 4 ಎಲೆಗಳನ್ನು ಹೀಗೆ ಒಂದರ ಮೇಲೊಂದು ಕೂಡಿಸು ಚಿಹ್ನೆಯಂತೆ ಜೋಡಿಸಿ ಹಿಡಿದು ಕಡ್ಡಿಗಳನ್ನು ಚುಚ್ಚಬೇಕು. ಎಲೆಯನ್ನು ಬಿಸಿಲಿನಲ್ಲಿ ಸ್ವಲ್ಪ ಹೊತ್ತು ಇಟ್ಟು ಬಾಡಿಸಿಕೊಂಡು ನಂತರ ಬಳಸುವ ಕ್ರಮವೂ ಇದೆ. 4 ಎಲೆಗಳನ್ನು ಜಾಗರೂಕತೆಯಿಂದ ಜೋಡಿಸಿ ಕಡ್ಡಿ ಚುಚ್ಚಿ ಗಟ್ಟಿ ಮಾಡಬೇಕು. ಅಥವಾ 2 ಎಲೆಗಳನ್ನು ಕಡ್ಡಿ ಚುಚ್ಚಿ ಜೋಡಿಸುತ್ತಾ ಬರಬಹುದು. ಎಲೆಯ ಕಡು ಬಣ್ಣದ ಮೇಲ್ಮೈ ಮೂಡೆಯ ಹೊರಬದಿಗೆ ಬರುವಂತೆ ಅಥವಾ ತಿಳಿ ಬಣ್ಣದ ಎಲೆಯ ಕೆಳಮೈ ಮೂಡೆಯ ಹೊರಬದಿಗೆ ಬರುವಂತೆ 2 ರೀತಿಯಲ್ಲೂ ಮಾಡಿಕೊಳ್ಳಬಹುದು.
ಕೆಳಗಿರುವ ಎಲೆಯನ್ನು ಮೊದಲು ಮಡಚಿ ಅದರ ಪಕ್ಕದ ಎಲೆಯನ್ನು ಅದರ ಮೇಲಿನಿಂದ ಮಡಚಿಕೊಳ್ಳುತ್ತಾ ಬರಬೇಕು. ಆಗ ಮಡಚಿದ ಮೂಲೆಯಲ್ಲಿ ತೂತು ಉಳಿಯದಂತೆ ಇದ್ದರೆ ಆಯಿತು. ಕಡ್ಡಿಗಳನ್ನು ಚುಚ್ಚಿ ಬಲಪಡಿಸಿಕೊಳ್ಳಬೇಕು. ಪ್ರತಿ 2 ಎಲೆಗಳನ್ನು ಮಡಚುವಾಗಲೂ ಕೆಳಗಿರುವ ಎಲೆಯನ್ನು ಮೊದಲು ಮಡಚಿದರೆ ಸುಲಭವಾಗುತ್ತದೆ. ಹೊಸಬರಿಗೆ ಮೊದಮೊದಲು ಕಡ್ಡಿ ಚುಚ್ಚುವಾಗ ಎಲೆ ಹರಿದು ಹೋಗಲೂಬಹುದು. 4-5 ಬಾರಿ ಪ್ರಯತ್ನ ಮಾಡಿದಾಗ ಸರಳವೆನಿಸುತ್ತದೆ. ನಾನು ಇದರಲ್ಲಿ ಪರಿಣತಳೇನಲ್ಲ, ಆದರೆ ಪ್ರಯತ್ನಿಸಿ ಮೂಡೆ ಮಾಡಿ ಸವಿಯುವಷ್ಟು ಸುಧಾರಿಸಿಕೊಂಡೆ. ಮೂಡೆ ಕಟ್ಟಿದ ನಂತರ ಎಲೆಯ ತೊಟ್ಟಿನ ಭಾಗವನ್ನು 3 ಬದಿಯಲ್ಲಿ ತೆಗೆಯುವುದು ವಾಡಿಕೆ. ಅದರೊಳಗೆ ಹಿಟ್ಟು ಹೊಯ್ಯಲು ಸುಲಭವಾಗುತ್ತದೆ. ಇನ್ನೊಂದು ಬಾರಿ ಮೂಡೆ ಕಟ್ಟುವುದನ್ನು ಬೇಗನೆ ನೋಡುವ. ಈಗ ಎಲೆಯ ತಿಳಿ ಬಣ್ಣದ ಕೆಳಮೈ ಮೂಡೆಯ ಹೊರಮೈಯಾಗಿ ಮಾಡಿಕೊಳ್ಳುವ. ಮೂಲೆಯಲ್ಲಿ ತೂತು ಉಳಿದುಕೊಳ್ಳಬಾರದು. ಹಿಟ್ಟು ಹಾಕಿದಾಗ ಸೋರಿ ಹೋಗದಂತೆ ಭದ್ರವಾಗಿ ಮುಚ್ಚಿ ಬರಬೇಕು. ಒಳಬದಿ ಗಮನಿಸಿದಾಗ ತೂತು ಉಳಿದರೆ ತಿಳಿಯುತ್ತದೆ. ಎಲೆಯ ತೊಟ್ಟನ್ನು 4 ಬದಿ ತೆಗೆದುಕೊಳ್ಳಲೂಬಹುದು ಅಥವಾ ಒಂದು ತೊಟ್ಟನ್ನು ಉಳಿಸಿ ಎತ್ತಿ ಹಿಡಿದುಕೊಳ್ಳಲು ಅನುಕೂಲವಾಗುವಂತೆ ಇಟ್ಟುಕೊಳ್ಳಬಹುದು. ಇದು ಪಾರಂಪರಿಕ ಕ್ರಮ. ಚುಚ್ಚಿಕೊಳ್ಳಲು ಕಡ್ಡಿಗಳು ದೊರಕದಿದ್ದರೆ ನೂಲಿನ ಸಹಾಯದಿಂದಲೂ ಮೂಡೆ ಕಟ್ಟಿಕೊಳ್ಳಬಹುದು. ಹಿಟ್ಟಿನ ಜೊತೆಗೆ ನೂಲು ಕೂಡ ಬಿಸಿಯಾಗುವ ಕಾರಣ ಕಾಟನ್ ನೂಲನ್ನೇ ಬಳಸಬೇಕು. ಪಾಲಿಸ್ಟರ್ ನೂಲಿನ ಬಳಕೆ ಬೇಡ. ಅಲ್ಲದೆ ಬಿಳಿ ಬಣ್ಣದ್ದಾದರೆ ಒಳ್ಳೆಯದು. ಬೇರೆ ಬಣ್ಣದ ನೂಲು ಆದರೆ ಬೇಯುವಾಗ ಕೊಟ್ಟಿಗೆಗೆ ಅದರ ಬಣ್ಣ ಬಿಟ್ಟು ಕೊಡಬಹುದು. ಅದು ಆರೋಗ್ಯಕ್ಕೆ ಒಳ್ಳೆಯದಲ್ಲ. ಇಲ್ಲೂ ಕೂಡ 4 ಎಲೆಗಳನ್ನು ಜೋಡಿಸಿಟ್ಟು ಹಗುರವಾಗಿ
ಸೂಜಿ ಚುಚ್ಚುತ್ತಾ ಹೊಲಿಗೆ ಹಾಕುತ್ತಾ ಹೋದರಾಯಿತು. ಇದು ಕಡ್ಡಿಗಳು ದೊರಕದವರಿಗೆ ಉಪಯೋಗವಾಗುವಂತಹ ಪ್ರಯೋಗ. ಈ ಮಾದರಿಯಲ್ಲಿ ಮಾಡಿದ್ದು ಚೆನ್ನಾಗಿಯೇ ಬಂದಿದೆ. ಒಂದು ಎಲೆಯನ್ನು ಬಳಸಿ ಕೋನು ಮೂಡೆ ಮಾಡುವ ಕ್ರಮವಿದೆ. ದೊಡ್ಡ ಎಲೆಯಾದರೆ ಚೆನ್ನಾಗಿರುತ್ತದೆ. ಕೋನಿನಂತೆ ಸುರುಳಿ ಸುತ್ತಿ ಕಡ್ಡಿ ಚುಚ್ಚಬೇಕು. ತುದಿಯಲ್ಲಿ ತೂತು ಉಳಿಯದಂತೆ ಸುತ್ತಿಕೊಳ್ಳಲು ಆಗುತ್ತದೆ. ತೂತು ಉಳಿದರೆ ಕಡ್ಡಿ ಚುಚ್ಚಿಕೊಂಡು ಭದ್ರ ಮಾಡಬಹುದು. ಕೋನು ಮೂಡೆಗೆ ಬೇಸ್ ಇಲ್ಲದ ಕಾರಣ ನೆಟ್ಟಗೆ ಇಡಲು ಆಗುವುದಿಲ್ಲ. ಒಂದು ಲೋಟದಲ್ಲಿ ಇಟ್ಟು ಹಿಟ್ಟನ್ನು ಹೊಯ್ದು ಹಾಗೆಯೇ ಲೋಟದ ಜೊತೆಗೆ ಹಬೆ ಪಾತ್ರೆಯಲ್ಲಿ ಇಟ್ಟರಾಯಿತು. ಇನ್ನೊಂದು ಸುಲಭ ವಿಧಾನ, ಒಂದು ಲೋಟದೊಳಗೆ ಎಲೆಗಳನ್ನು ಹೀಗೆ ಜೋಡಿಸಿಡುವುದು. ಹೊಯ್ದ ಹಿಟ್ಟು ನೇರವಾಗಿ ಲೋಟಕ್ಕೆ ಬೀಳದಂತೆ ಲೋಟದ ಒಳಗೆ ಕೆಳಬದಿಯಲ್ಲಿ ಎಲೆಗಳು ಕೂಡಿ ಬರಬೇಕು. ನಾನು ಕಲಿತುಕೊಂಡಂತೆ ನನಗೆ ಸುಲಭವಾದ ವಿಧಾನ ನಿಮಗೂ ಇಷ್ಟವಾಗಬಹುದು ಹಾಗೂ ಹೊಸಬರಿಗೆ ಅನುಕೂಲವಾಗಬಹುದು ಎಂದು ನನ್ನ ಅನಿಸಿಕೆ. ನೀವು ಹಬ್ಬಗಳ ಸಮಯದಲ್ಲಿ ಹಲಸಿನ ಎಲೆಯ ಮೂಡೆಯನ್ನು ಮಾಡಿ ಪರಂಪರೆಯನ್ನು ಮುಂದುವರಿಸುವ ಖುಷಿಯನ್ನು ಕೂಡ ಅನುಭವಿಸಿ. ವಂದನೆಗಳು.